ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನವನ್ನು ಭಾರತಕ್ಕೆ ಕೊಟ್ಟವರು ಅಂಬೇಡ್ಕರ್. ಆದರೆ ಈ ಗ್ರಾಮದಲ್ಲಿ ಮಾತ್ರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡೋಕೆ ಕೆಲ ಜನ ವಿರೋಧವನ್ನು ಮಾಡ್ತಾ ಇದ್ದಾರಂತೆ. ಕಳೆದ 5 ವರ್ಷಗಳಿಂದ ಈ ಗ್ರಾಮದಲ್ಲಿನ ಅಂಬೇಡ್ಕರ್ ಮುಖವನ್ನ ಮುಚ್ಚಿ ಹಾಗೆ ನಿಲ್ಲಿಸಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಯಾಕಪ್ಪ ಅವ್ರು ಹಂಗೆ ಮಾಡ್ತಾ ಇದೆ? ಆ ಊರು ಯಾವುದು ನೋಡ್ತಾ ಹೋಗೋಣ ಬನ್ನಿ. ಬಟ್ಟೆ ಸುತ್ತಿ ನಿಲ್ಲಿಸಿರುವ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಯಾವಾಗ ಎಂದು ಕಾದು ಕುಳಿತಿರೋ ಜನ. ಇಂಥದ್ದೊಂದು ಸನ್ನಿವೇಶ ಕಂಡು ಬಂದಿದ್ದು ಹರಪನಹಳ್ಳಿ ತಾಲೂಕಿನ ಚಿಕ್ಕಮೇಗಳಗೆರೆ ಗ್ರಾಮದಲ್ಲಿ. ಕಳೆದ 6 ವರ್ಷಗಳ ಹಿಂದೆ ಅಂಬೇಡ್ಕರ್ ಪ್ರತಿಮೆಯನ್ನ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈ ವೇಳೆ ಇದೇ ಗ್ರಾಮದ ಪಂಚಾಯಿತಿ ಸದಸ್ಯನೊಬ್ಬ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಬಾರದು ಎಂದು ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾನೆ. ಆದ್ರೆ ನಮ್ಮ ದೇಶಕ್ಕೆ ಸಂವಿಧಾನ ನೀಡಿ ಎಲ್ಲರನ್ನ ಸಮಾನತೆಯ ದೃಷ್ಟಿಯಿಂದ ಕಾಣುವಂತೆ ಮಾಡಿದ ವಿಶ್ವ ಮಾನವನ ವಿಗ್ರಹಕ್ಕೆ ಯಾಕಿಷ್ಟು ವಿರೋಧ ಮಾಡುತ್ತಿದ್ದಾರೆ ಎಂದು ಇದೇ ಗ್ರಾಮದ ಜನರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಕೋರ್ಟ್ಗೆ ಹೋಗಿರೋದ್ರಿಂದ ಸಮಸ್ಯೆ ಆಗ್ತಾ ಇರೋದು. ಇದು ಕಾನೂನು ಪ್ರಕಾರ ಕೋರ್ಟ್ಗೆ ಹೋಗಿಂದೆ ಯಾರು ಏನು ಮಾಡೋಂಥ ಪರಿಸ್ಥಿತಿಗೆ ಇರಲ್ಲ. ಹಾಗಾಗಿ ಕೋರ್ಟ್ಗೆ ಹೋಗಿ ಆ ಸ್ಥಳಾಂತರ ಮಾಡಿ ಕೋರ್ಟು 2019 ಕೋರ್ಟ್ಗೆ ಹೋಗಿಂದೆ. ಮೊನ್ನೆ ರೀಸೆಂಟಾಗಿ 2023-24ನೇ ಸಾಲಿನಾಗ ಸ್ಥಳಾಂತರ ಮಾಡ್ಕೊಡ್ರಿ ಅಂತ ಕೋರ್ಟು ಆರ್ಡರ್ ಮಾಡ್ತು. ಅದ್ರ ಪ್ರಕಾರನ ಅವ್ರ ಕಾನೂನು ಪ್ರಕಾರ ಸ್ಥಳಾಂತರ ಮಾಡ್ಕೊಂಡ್ರು. ಸ್ಥಳಾಂತರ ಆಗಿಂದೆ ನೆಕ್ಸ್ಟ್ ಜನವರಿ ತಿಂಗಳಲ್ಲಿ ಏನಾದ್ರು ಮಾಡಿ ಅದನ್ನ ಉದ್ಘಾಟನೆ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಮತ್ತೆ ಸ್ಟೇ ಆಗೈತೆ ಅಂತ ಗಮನಕ್ಕೆ ಬಂತು ಸರ್. ಅದು ಸ್ಟೇ ಆದಾಗ ಕಾನೂನು ಪ್ರಕಾರ ಮತ್ತೆ ಹೈಕೋರ್ಟ್ಗೆ ಅಂತೂ ಗೌರವ ಕೊಡಲೇಬೇಕಾ, ಕಾನೂನು ಪ್ರಕಾರನೇ ಅದನ್ನು ಸ್ಟೇ ರದ್ದು ಮಾಡ್ಕೊಂಡು ಮುಂದಿನ ಕಾರ್ಯಕ್ರಮ ಮಾಡ್ಕೊಳ್ರಿ ಅಂತ ಹೇಳಿದೆ ಸರ್ ಊರಿನ ಗ್ರಾಮಸ್ಥರೆಲ್ಲ. ಅಲ್ಲ, ಈಗ ಅಂಬೇಡ್ಕರ್ ಪ್ರತಿಮೆಗೆ ಈ ಥರ ಯಾಕೆ ಅಂತ ನಮಗೆ ಭಾಳ ನೋವು ಐತಿ ಸರ್. ಅದ್ರ ಬಗ್ಗೆ ಭಾಳ ನೋವು ಐತಿ. ಒಬ್ಬ ರಾಷ್ಟ್ರ ನಾಯಕರಿಗೆ ಈ ಥರ ಆಕತಿ ಅನ್ನೋದು ನಮಗೆ ನೋವು ಐತಿ ಸರ್. ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಪಂಚಾಯಿತಿ ಮೆಂಬರ್ ಆಗಿದ್ದಾರೆ. ಆದರೆ ಅಂಬೇಡ್ಕರ್ ಪ್ರತಿಮೆ ಮಾತ್ರ ಬೇಡ ಎಂದು ಹೇಳುತ್ತಿರುವುದು ನಿಜಕ್ಕೂ ಅಂಬೇಡ್ಕರ್ಗೆ ಮಾಡಿದಂತಹ ಅವಮಾನವಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮುಂದೆ ನಿಂತು ಅಂಬೇಡ್ಕರ್ ಜಯಂತಿಗಾದ್ರೂ ನಮಗೆ ನ್ಯಾಯ ಕೊಡಿ ಎಂದು ಇಲ್ಲಿನ ಜನರು ಬೇಡ್ಕೊಳ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದ್ರೆ 2018ರಿಂದಲೂ ಪ್ರಾಬ್ಲಮ್ಮೇ ಬರೀ ನಮಗೆ ಯಾರು ಕೂಡ ಸಪೋರ್ಟ್ ಮಾಡ್ತಾರೆ. ಅದೇ ಇವತ್ತು ಒಂದು ದೇವಸ್ಥಾನ ಕಟ್ತೀವಿ ಅಂದರೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಇಂಥ ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿರ್ತಕ್ಕಂಥ ವಿಶ್ವಮಾನವನ್ನು ಕಟ್ಟಬೇಕಂದ್ರೆ 100 ಯಜ್ಞಗಳು ಇರ್ತವೆ. ಅದಕ್ಕೆ ಬರೀ ಸಮಸ್ಯೆಗಳು. ಇದು ಹಂತವಾಗಿ ಬರೀ ಸಮಸ್ಯೆಯಾಗಿ ಉಳಿದಿದೆ. ಕೋರ್ಟಲ್ಲಿ 2022ರಲ್ಲಿ ಸ್ಟೇ ಬಂದಿದೆ ಅಂತ ಒಂದು ಬಂದು ಸರ್. ಹಾಗಾಗಿ ನಮಗೆ ಪರಿಪೂರ್ಣವಾದ ಮಾಹಿತಿ ಇಲ್ಲ. ನಮಗೆ ಯಾವುದೇ ರೀತಿ ಮಾಹಿತಿ ಇದ್ದರೆ ಕೂಡ ನಾವು ಸರ್ಕಾರಕ್ಕೆ ನಾವು ತಲೆಬಾಗ್ತೀವಿ. ಸರ್ಕಾರ ಮಾಹಿತಿ ಕೊಡ್ತಾ ಇಲ್ಲ. ಅದನ್ನು ಅನ್ನೇನು ಮಾಡ್ತೀರಿ, ಇದನ್ನು ಮಾಡ್ತೀರಾ, ಈ ರೀತಿ ನಮಗೆ ಒಂಥರ ಗೊಂದಲ ಸೃಷ್ಟಿ ಮಾಡ್ತಾರೆ ನಮ್ಮಲ್ಲಿ. ಹಾಗಾಗಿ ನಮಗೆ ಒಂದು ಮಾಧ್ಯಮದ ಮೂಲಕ ನಾನು ಇಚ್ಛೆ ಬಯಸೋದೇನೆಂದರೆ ಇದಕ್ಕೆ ಒಂದು ಉದ್ಘಾಟನೆ ಕಾರ್ಯಕ್ರಮ ಸಿದ್ಧತೆ ಆಗಿದ್ದು. ಈಗ ಸ್ಟೇ ತಂದ್ರದ್ದು ಯಾರು, ಯಾವ ಉದ್ದೇಶಕ್ಕೋಸ್ಕರ ಈ ಥರ ತಂದಿರ್ತಾರೆ ಸರ್? ಅವ್ರ ಉದ್ದೇಶ ಏನು ಅಂತಂದರೆ ಬಾಬಾ ಸಾಹೇಬ್ರನ್ನ ಅವ್ರೇನು ನೋಡಬಾರ್ದು ಅಥವಾ ಅವ್ರ ಈ ಸಂವಿಧಾನ ಅಡಿಯಲ್ಲಿ ಅವ್ರಿಗೆ ಐತೆ ಅಂತ ಅವ್ರಿಗೆ ಗೊತ್ತೇನೆ ಐತಿಲ್ಲ ಸರ್, ಗೊತ್ತಿಲ್ಲ. ಹಾಗಾಗಿ ಅದೇ ಸಂವಿಧಾನ ಅಡಿಯಲ್ಲಿ ಅವರು ಆ ಖಾತೆಯನ್ನು ತಗೊಂಡಿರೋದು ಸರ್. ಅವರು ನಮ್ಮ ಗ್ರಾಮ ಪಂಚಾಯತಿಯ ಇಲ್ಲೇ ಸ್ಥಳೀಯಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಗೆ ಇದನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಸಮಾಜ ನಿರ್ಮಾಣ ಮಾಡಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡಿಸಲು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಅಂಬೇಡ್ಕರ್ ಪ್ರತಿಮೆಗೆ ಈ ರೀತಿ ವಿರೋಧ ಕೇಳಿ ಬಂದಿರೋದು ನಿಜಕ್ಕೂ ದುರಂತವೇ ಸರಿ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.